ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಲವ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಡೀಪ್ ಫೀಲಿಂಗ್ಸ್ ಏನು, ಅವರ ಮನಸ್ಸಿನೊಳಗಡೆ ಏನು ನಡೀತಾ ಇದೆ, ಈ ಕ್ಷಣದಲ್ಲಿ ಅವರು ನಿಮ್ಮ ಬಗ್ಗೆ ನಿಜವಾಗ್ಲೂ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ಜೊತೆ ಯಾವುದೇ ಮೆಂಟಲ್ ಗೇಮ್ಸ್ ಅಥವಾ ಯಾವುದೇ ಸ್ಟ್ರಾಟಜಿಯನ್ನು ಆಡ್ತಾ ಇಲ್ಲ ಅನ್ನೋ ಎನರ್ಜಿ ಇದೆ. ತುಂಬ ಟ್ರೂ ಲವ್ ಇದೆ ಅನ್ನೋ ಎನರ್ಜಿ ಇದೆ. ಅವರು ನಿಮ್ಮನ್ನು ಅವರ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಿಮ್ಮ ಬಗ್ಗೆ ಅವರ ಫೀಲಿಂಗ್ಸ್ ತುಂಬ ಡೀಪ್ ಆಗಿದೆ. ಇಲ್ಲಿವರೆಗೂ ಅವರು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡದೇ ಇದ್ದರೆ ಅವರ ಮನಸ್ಸಿನೊಳಗಿನ ಒಂದು ತುಂಬ ಸುಂದರ ಕನ್ಫೆಷನ್ ಅನ್ನೋದು ಅಡಗಿದೆ. ಅದನ್ನು ಅವರು ನಿಮಗೆ ಹೇಳಬೇಕು ಅಂತ ಮನಸ್ಸಾರೆ ಬಯಸ್ತಾ ಇದ್ದಾರೆ. ಅವರ ದೃಷ್ಟಿಯಲ್ಲಿ ನೀವು ಟೆಂಪ್ರವರಿ ಅಥವಾ ಕ್ಯಾಶುವಲ್ ಪರ್ಸನ್ ಅಲ್ಲ, ತುಂಬ ಸ್ಪೆಷಲ್ ಪರ್ಸನ್, ಮ್ಯಾಗ್ನೆಟಿಕ್ ಪರ್ಸನ್ ಅಂತ ನೋಡ್ತಾ ಇದ್ದಾರೆ. ಹೊರಗಿನ ಬ್ಯೂಟಿ ಮಾತ್ರ ಅಲ್ಲ, ಒಳಗಿನಿಂದಲೂ ಬ್ಯೂಟಿಫುಲ್ ಆಗಿರುವ ವ್ಯಕ್ತಿ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಅವರ ದೃಷ್ಟಿಯಲ್ಲಿ ನೀವು ತುಂಬ ಕ್ಲಾಸಿ ಪರ್ಸನ್. ಅವರ ಡೀಪ್ ಫೀಲಿಂಗ್ಸ್ನಲ್ಲಿ ನಿಮ್ಮ ಜೊತೆ ಒಂದು ಸಾಲಿಡ್ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗಬೇಕು, ಸ್ಟ್ರಾಂಗ್ ಡಿಸೈರ್ ಅನ್ನೋದು ನಡೀತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗಬೇಕು, ಗ್ರೋ ಆಗೋದನ್ನು ನೋಡಬೇಕು ಅನ್ನೋ ಬಯಕೆ ಅವರಿಗಿದೆ. ನಿಮ್ಮ ಹತ್ರ ಬಂದಾಗ ಅವರಿಗೆ ಒಂದು ವಿಶೇಷವಾದ ನೆಮ್ಮದಿ, ಎಮೋಷ್ನಲ್ ಸೇಫ್ಟಿ ಫೀಲ್ ಆಗ್ತಾ ಇದೆ. ನಿಮ್ಮ ಜೊತೆಗೆ ಇದ್ದಾಗ ಅವರು ತುಂಬ ಸೇಫ್ ಫೀಲ್ ಮಾಡ್ತಾರೆ. ನಿಮ್ಮ ಬಗ್ಗೆ ಅವರು ತುಂಬ ಎಮೋಷ್ನಲ್, ಪ್ರೊಟೆಕ್ಟಿವ್ ಮತ್ತು ಸೀರಿಯಸ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಅವರ ಲವ್ ಕೇವಲ ಅಟ್ರ್ಯಾಕ್ಷನ್ಗೆ ಮಾತ್ರ ಸೀಮಿತ ಆಗಿಲ್ಲ, ಇದು ಸೋಲ್ ಲೆವೆಲ್ ಕನೆಕ್ಷನ್ ಅನ್ನೋ ರೀತಿಯ ಎನರ್ಜಿ ಕೂಡ ಇದೆ. ನಿಮ್ಮ ಮುಂದೆ ಅವರು ಅವರನ್ನೇ ಸಂಪೂರ್ಣವಾಗಿ ಸರೆಂಡರ್ ಮಾಡಿಕೊಂಡಿರುವ ಎನರ್ಜಿಯಲ್ಲಿದ್ದಾರೆ. ಈ ರಿಲೇಷನ್ಶಿಪ್ಪನ್ನು ತುಂಬ ಕೇರ್ ಮಾಡಿ ಲಾಂಗ್ ಟರ್ಮ್ಗೆ ತಗೊಂಡು ಹೋಗಬೇಕು ಅಂತ ಬಯಸ್ತಾ ಇದ್ದಾರೆ. ರೆಸ್ಪಾನ್ಸಿಬಿಲಿಟಿ ಎನರ್ಜಿ. ಈ ಟೈಮ್ನಲ್ಲಿ ಈ ವ್ಯಕ್ತಿ ಅವರ ಫ್ಯಾಮಿಲಿ ಅಥವಾ ಮನೆಯ ವಿಷಯಗಳು ಅಥವಾ ಯಾವುದಾದ್ರೂ ಒಂದು ದೊಡ್ಡ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮನಸ್ಸಿದ್ರೂ ಕೂಡ ಈ ರಿಲೇಷನ್ಶಿಪ್ ಮೇಲೆ ಸಂಪೂರ್ಣ ಗಮನ ಕೊಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅವರ ಗಮನ ಮತ್ತೆ ಬೇರೆ ಜವಾಬ್ದಾರಿ ಕಡೆ ಹೋಗ್ತಾ ಇದೆ. ಅವರ ಡೀಪ್ ಫೀಲಿಂಗ್ಸ್ನಲ್ಲಿ ನಿಮ್ಮ ಬಗ್ಗೆ ಯಾವುದೇ ನೆಗೆಟಿವ್ ಫೀಲಿಂಗ್ ಇಲ್ಲ, ಆದರೆ ಅವರು ನಿಮ್ಮಿಂದ ಸ್ವಲ್ಪ ಪೇಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರ ಸಿಚುವೇಶನ್, ಅವರ ಅನಿವಾರ್ಯತೆ ಅಥವಾ ಬ್ಯುಸಿ ಸ್ಕೆಡ್ಯೂಲ್ನನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಅವರ ಮೇಲೆ ಯಾವುದೇ ಪ್ರೆಷರ್ ಹಾಕಬೇಡಿ ಅನ್ನೋ ಆಸೆ ಅವರಲ್ಲಿದೆ. ಈಗ ಈ ವ್ಯಕ್ತಿ, ಈ ಪಾರ್ಟ್ನರ್ ಒಂದು ಅಂತಹ ಫೇಸ್ನಲ್ಲಿದ್ದಾರೆ. ಅಲ್ಲಿ ಅವರು ಅವರನ್ನೇ ಸ್ವಲ್ಪ ಒಂಟಿಯಾಗಿರುವಂತೆ ಫೀಲ್ ಮಾಡ್ತಾ ಇದ್ದಾರೆ ಅಥವಾ ಉದ್ದೇಶಪೂರ್ವಕವಾಗಿ ಎಲ್ಲರಿಂದ ಸ್ವಲ್ಪ ದೂರ ಉಳ್ಕೊಂಡಿರ್ಬೋದು. ಅವರ ಮನಸ್ಸಿನೊಳಗಿನ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಹಾಗೂ ಅವರ ಲೈಫ್ನಲ್ಲಿ ನಡೀತಾ ಇರುವ ಸಮಸ್ಯೆಗಳ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈಗ ಅವರು ನಿಮ್ಮ ಜೊತೆ ಓಪನ್ ಆಗಿ ಮಾತನಾಡದೇ ಇರಬಹುದು. ಕಮ್ಯುನಿಕೇಷನ್ ಅನ್ನೋದು ಕಡಿಮೆ ಆಗಿರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಯಾಕೆಂದರೆ ಮೊದಲು ಅವರ ಲೈಫ್ನಲ್ಲಿ ನಡೀತಾ ಇರುವ ವಿಷಯಗಳನ್ನು ಮ್ಯಾನೇಜ್ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರ ಹೃದಯದಲ್ಲಿ ಈಗಲೂ ನಿಮ್ಮ ಜೊತೆ ಡೀಪ್ ಕನೆಕ್ಷನ್ ಅನ್ನೋದಿದೆ, ಆದರೆ ಈ ಟೈಮ್ನಲ್ಲಿ ಅವರ ಎನರ್ಜಿ ತುಂಬ ಲೋ ಆಗಿದೆ. ನಿಮ್ಮಿಂದ ಸ್ವಲ್ಪ ಸ್ಪೇಸ್ ಬಯಸ್ತಾ ಇದ್ದಾರೆ. ಹಾಗಾದರೆ ಅವರು ಅವರ ಲೈಫ್ನ ಪರಿಸ್ಥಿತಿಯನ್ನು ಸರಿ ಮಾಡ್ಕೊಳ್ಬೋದು ಅನ್ನೋ ನಂಬಿಕೆ ಅವರಿಗಿದೆ. ನಿಮ್ಮ ಬಗ್ಗೆ ಅವರ ಹೃದಯದಲ್ಲಿ ಯಾವುದೇ ನೆಗೆಟಿವಿಟಿ ಅನ್ನೋದು ಪ್ರೆಸೆಂಟ್ ಟೈಮ್ನಲ್ಲಿ ಇಲ್ಲ, ಆದರೆ ಈ ಟೈಮ್ನಲ್ಲಿ ಅವರು ತುಂಬ ಸ್ಟ್ರೆಸ್ಡ್ ಆಗಿದ್ದಾರೆ, ತುಂಬ ಬ್ಯುಸಿ ಆಗಿದ್ದಾರೆ, ಎಮೋಷ್ನಲಿ ಡ್ರೈನ್ಡ್ ಆಗಿದ್ದಾರೆ. ಫ್ಯಾಮಿಲಿ ಅಥವಾ ಇನ್ಯಾವುದೋ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕಾರಣದಿಂದ ಮೊದಲಿನಂತೆ ನಿಮಗೆ ಅಟೆನ್ಷನ್ ಕೊಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ.
ಈ ಟೈಮ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಅವರು ನಿಮ್ಮಿಂದ ಅಂಡರ್ಸ್ಟ್ಯಾಂಡಿಂಗ್, ಸ್ಪೇಸ್ ಮತ್ತು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈ ಕಷ್ಟದ ಫೇಸ್ನಿಂದ ಹೊರಗಡೆ ಬರೋದಕ್ಕೆ ನಿಮ್ಮ ಸಪೋರ್ಟ್ ಅವರಿಗೆ ತುಂಬ ಮುಖ್ಯ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಸೆಲ್ಫ್ ರಿಯಲೈಸೇಷನ್ ಎನರ್ಜಿ. ಈ ವ್ಯಕ್ತಿ ಈಗ ಪ್ರೆಸೆಂಟ್ ಟೈಮಲ್ಲಿ ಸ್ವಲ್ಪ ಕೋಪ, ಬೇಸರ, ದುಃಖ ಮತ್ತು ಇನ್ಸೆಕ್ಯೂರಿಟಿ ಎನರ್ಜಿಯಲ್ಲಿದ್ದಾರೆ. ಕೆಲವು ಸ್ಪೆಸಿಫಿಕ್ ಬಿಹೇವಿಯರ್ ಅಥವಾ ಮತ್ತೆ ಮತ್ತೆ ಆಗ್ತಾ ಇರುವ ಫೈಟ್ಸ್ ಕಾರಣದಿಂದ ಈ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಅನ್ನೋ ಫೀಲಿಂಗ್ ನಿಮಗೂ ಕೂಡ ಬರ್ತಾ ಇರ್ಬೋದು. ಒಳಗೊಳಗಡೆ ನೀವು ಕೂಡ ತುಂಬ ಡೌನ್ ಫೀಲ್ ಆಗ್ತಾ ಇದ್ದೀರಾ. ಈಗಲೇ ಈ ಪರಿಸ್ಥಿತಿ ಸರಿಯಾಗದೇ ಇದ್ದರೆ ಅಥವಾ ಸರಿಪಡಿಸದೇ ಇದ್ದರೆ ಈ ರಿಲೇಷನ್ಶಿಪ್ಪನ್ನು ಶಾಶ್ವತವಾಗಿ ಪರ್ಮನೆಂಟಾಗಿ ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋ ಭಯ ನಿಮ್ಮ ಮನಸ್ಸಿನಲ್ಲಿ ಕೂಡ ಇದೆ. ಅಥವಾ ನೀವೇ ರಿಲೇಷನ್ಶಿಪ್ಪಿಂದ ದೂರ ಹೋಗಬೇಕಾದ ಪರಿಸ್ಥಿತಿ ಬರ್ಬೋದು ಅನ್ನೋ ನೋವು ನಿಮ್ಮೊಳಗಡೆ ಇದೆ. ಇದು ನಿಮ್ಮ ಹೃದಯದ ಒಂದು ಪೇಯ್ನ್. ಅದು ನಿಮ್ಮ ಪಾರ್ಟ್ನರ್ ಅವರಿಂದ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಈಗ ನೀವು ಎಮೋಷನ್ಸ್ನಲ್ಲಿ ಹರಿದು ಹೋಗುವ ಮನಸ್ಥಿತಿಯಲ್ಲಿಲ್ಲ. ನೀವೀಗ ತುಂಬ ಲಾಜಿಕಲಿ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಪ್ರಾಕ್ಟಿಕಲಿ ಥಿಂಕ್ ಮಾಡ್ತಾ ಇದ್ದೀರಾ. ಈ ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಮನಸ್ಸಿಗೆ ಈಗ ಒಂದು ಕ್ಲಿಯರ್ ಆದ, ಒಂದು ಕಹಿಯಾದ ಸತ್ಯ ಅರ್ಥ ಆಗಿದೆ. ಮೊದಲು ಇದ್ದ ಕನ್ಫ್ಯೂಷನ್ ಈಗ ಸಂಪೂರ್ಣವಾಗಿ ಮುಗಿದಿದೆ. ಇನ್ನು ನೀವು ಬ್ಲೈಂಡ್ ಆಗಿ ಯಾವುದನ್ನು ನಂಬುವ ಸ್ಥಿತಿಯಲ್ಲಿಲ್ಲ. ನೀವು ಈಗ ಒಂದು ತುಂಬ ಸಾಲಿಡ್ ಡಿಸಿಷನ್ ತಗೊಳ್ಳುವಂತಹ ಯೋಚನೆಯಲ್ಲಿದ್ದೀರಾ. ನಿಮ್ಮ ಡೀಪ್ ಫೀಲಿಂಗ್ಸ್ನಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ನೇರವಾಗಿ ಮತ್ತು ಕ್ಲಿಯರ್ ಆಗಿ ಮಾತಾಡಬೇಕು ಅನ್ನೋ ಆಸೆ ಇದೆ. ಆ ಮಾತು ಅವರಿಗೆ ಕೇಳೋದಕ್ಕೆ ನೋವಾದರೂ ಕೂಡ ನೀವು ಅದನ್ನು ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಹೃದಯದಲ್ಲಿ ಅವರ ಮೇಲೆ ಲವ್ ಇನ್ನೂ ಇದೆ. ಆದರೆ ಈ ಟೈಮ್ನಲ್ಲಿ ನೀವು ಹೆಚ್ಚು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರ್ ಅವರ ಬಿಹೇವಿಯರ್ ನಿಮಗೆ ತುಂಬ ಹರ್ಟ್ ಮಾಡಿದೆ. ಅದಕ್ಕಾಗಿ ನೀವು ಪ್ರಾಕ್ಟಿಕಲ್ ಆಗಿರೋದಕ್ಕೆ ಥಿಂಕ್ ಮಾಡ್ತಾ ಇದ್ದೀರಾ. ಲಾಜಿಕಲ್ ಮತ್ತು ಸ್ಟ್ರೈಟ್ ಫಾರ್ವರ್ಡ್ ಸ್ಟ್ಯಾಂಡ್ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಡ್ರಾಮಾ ಅಥವಾ ಕನ್ಫ್ಯೂಷನ್ ನಿಮಗೆ ಬೇಡ. ಯಾವುದು ಸರಿಯಾಗಿದೆ, ಯಾವುದು ತಪ್ಪಾಗಿದೆ, ನಿಮಗೆ ನಿಜವಾಗ್ಲೂ ಏನು ಬೇಕು, ಏನು ಬೇಡ ಅನ್ನೋದರ ಬಗ್ಗೆ ಈಗ ನಿಮಗೆ ಸಂಪೂರ್ಣವಾದ ಕ್ಲಾರಿಟಿ ಅನ್ನೋದು ಬಂದಿದೆ. ಇದನ್ನು ನೀವು ಈಗ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ವೇಟಿಂಗ್ ಎನರ್ಜಿ. ಈಗ ನಿಮ್ಗೆ ಅನ್ನಿಸ್ತಾ ಇದೆ ನೀವು ನಿಮ್ಮ ಪಾರ್ಟ್ನರ್ ಅವರ ರೆಸ್ಪಾನ್ಸ್ ಅಥವಾ ಆ್ಯಕ್ಷನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಪಾರ್ಟ್ನರ್ ಅವರಿಂದ ಕೆಲವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ. ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು, ನೀವು ಹೇಳುವ ಮಾತಿಗೆ ಬೆಲೆ ಕೊಡಬೇಕು, ನಿಮ್ಮ ಪರ್ಸ್ಪೆಕ್ಟಿವನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಮ ಹೃದಯದ ಆಸೆ. ನಿಮ್ಮ ಫೀಲಿಂಗ್ಸನ್ನು ಅವರು ಅಕ್ನಾಲೆಡ್ಜ್ ಮಾಡಬೇಕು. ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡೋದಕ್ಕೆ ಅವರೇ ಸ್ಟೆಪ್ ತಗೊಳ್ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ. ಅವರಿಂದ ಪಾಸಿಟಿವ್ ಮತ್ತು ಮೆಚ್ಯೂರ್ ರಿಪ್ಲೈ ಬರಬೇಕು ಅನ್ನೋ ನಿರೀಕ್ಷೆಯಲ್ಲಿದ್ದೀರಾ. ಆದರೆ ನೀವು ಹೋಪನ್ನು ಬಿಟ್ಟಿಲ್ಲ, ಹಾಗೆ ನಿಮ್ಮ ಪಾರ್ಟ್ನರ್ ಕೂಡ ಹೋಪ್ ಬಿಟ್ಟಿಲ್ಲ. ಯಾಕೆಂದರೆ ಎನರ್ಜಿಯ ಪ್ರಕಾರ ನೀವು ಇಲ್ಲಿ ಅವರಿಗೆ ಕಾಯ್ತಾ ಇದ್ದೀರಾ. ಅವರು ಕೂಡ ದೂರದಿಂದಲೇ ಈ ರಿಲೇಷನ್ಶಿಪ್ನ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನನ್ನು ಮುಂದೆ ಹೇಗೆ ಬೆಟರ್ ಮಾಡಬಹುದು ಅನ್ನೋದನ್ನು ಥಿಂಕ್ ಮಾಡ್ತಾ ಇದ್ದಾರೆ. ಮುಂದೆ ಯಾವ ದಾರಿಯನ್ನು ಆಯ್ಕೆ ಮಾಡಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಕಡೆಯಿಂದ ಮಾಡಬೇಕಾಗಿರೋದು, ಹೇಳಬೇಕಾಗಿರೋದು ಅವರು ಈಗಾಗಲೇ ಮಾಡಿದ್ದಾರೆ. ನಿಮ್ಮ ಕಡೆಯಿಂದ ನೀವು ಮಾಡಬೇಕಾಗಿರೋದು ಎಲ್ಲವನ್ನು ನೀವು ಕೂಡ ಮಾಡಿದ್ದೀರಾ. ಈಗ ಅವರು ಚೇಂಜ್ ಆಗಬೇಕು, ಅವರ ಕಡೆಯಿಂದ ಆ್ಯಕ್ಷನ್ ತೊಗೊಳ್ಬೇಕು, ಮೊದಲ ಹೆಜ್ಜೆ ಅವರೇ ಇಡಬೇಕು ಅಂತ ನೀವು ಬಯಸ್ತಾ ಇದ್ದೀರಾ. ನೀವು ಈ ಸಿಚುವೇಷನ್ನಲ್ಲಿ ಸಿಕ್ಕಾಕ್ಕೊಂಡೇ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ನಿಜವಾಗ್ಲೂ ಬದಲಾಗಬೇಕು, ಅವರ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮತ್ತೆ ಬರಬೇಕು. ಅದಾದ ನಂತರ ಮಾತ್ರ ಅವರ ಜೊತೆಗೆ ಮುಂದೆ ಸಾಗಬೇಕು ಅನ್ನೋ ಯೋಚನೆ ನಿಮ್ಮದು. ಒಟ್ಟಾರೆಯಾಗಿ ಎನರ್ಜಿಯ ಪ್ರಕಾರ ನೋಡೋದಾದರೆ ನೀವೀಗ ವೆಯ್ಟ್ ಆ್ಯಂಡ್ ವಾಚ್ ಮಾಡ್ತಾ ಇರುವ ಫೇಸ್ನಲ್ಲಿದ್ದೀರಾ. ಈ ಸಿಚುವೇಷನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಿಮ್ಮ ಪಾರ್ಟ್ನರ್ ಮೇಲೆ ಬಿಟ್ಟಿದ್ದೀರಾ. ನಿಮ್ಮ ಹೃದಯದಲ್ಲಿ ಇನ್ನೂ ಹೋಪ್ ಇದೆ. ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇನ್ನೂ ಇದೆ. ಅವರಿಂದ ಒಂದು ಕ್ಲಿಯರ್ ರಿಪ್ಲೈ ಅಥವಾ ಆ್ಯಕ್ಷನ್ ಬರಬೇಕು ಅಂತ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಾ. ಆ ರಿಪ್ಲೈ ಅಥವಾ ಆ್ಯಕ್ಷನ್ ಮೂಲಕ ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗ್ಬೋದು ಅನ್ನೋ ನಂಬಿಕೆ ನಿಮ್ಮಲ್ಲಿದೆ. ರಿಗ್ರೆಟ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಈಗ ಅವರ ತಪ್ಪುಗಳನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಮೊದಲು ಅವರ ಮನಸ್ಸಿನಲ್ಲಿದ್ದ ಕೋಪ ಅಥವಾ ಈಗ ಉಳ್ಕೊಂಡಿಲ್ಲ. ಅವರಿಂದ ಯಾವುದಾದ್ರೂ ತಪ್ಪಾಗಿದ್ದರೆ ಅಥವಾ ಕೋಪದಲ್ಲಿ ನಿಮಗೆ ನೋವಾಗುವ ಮಾತು ಹೇಳಿದರೆ ಅದರ ಬಗ್ಗೆ ಅವರಿಗೆ ತುಂಬ ರಿಗ್ರೆಟ್ ಇದೆ. ನಿಮ್ಮಿಂದ ಒಂದು ಕೊನೆಯ ಚಾನ್ಸ್ ಕೇಳಬೇಕು ಅನ್ನೋ ಒಂದು ಬಯಕೆ ಅವರಲ್ಲಿ ತುಂಬ ಜಾಸ್ತಿ ಇದೆ. ಒಂದು ಡಿಸೈರ್ ಇದೆ. ಈ ರಿಲೇಷನ್ಶಿಪ್ಪನ್ನು ಯಾವ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಅವರು ಬಯಸ್ತಾ ಇಲ್ಲ ಅನ್ನೋ ಎನರ್ಜಿ ಕೂಡ ಇದೆ. ಆಗಿರುವ ಎಲ್ಲ ಫೈಟ್ಸ್ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸನ್ನು ಮುಗಿಸಿ ಎಲ್ಲವನ್ನು ಸರಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಸಂಪೂರ್ಣ ಫೋಕಸ್ ಈಗ ರಿಯೂನಿಯನ್ ಮತ್ತು ಪ್ಯಾಚಪ್ ಮೇಲೆ ಇದೆ. ಈ ಕನೆಕ್ಷನ್ಗಾಗಿ ಈಗ ಅವರು ಹೃದಯಪೂರ್ವಕವಾಗಿ ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಇನ್ನೂ ಮುಂದೆ ಲೈಟಾಗಿ ತಗೊಳ್ತಾ ಇಲ್ಲ. ಮೊದಲಿಗಿಂತ ಈಗ ಅವರು ತುಂಬ ಮೆಚ್ಯೂರಾಗಿ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಇನ್ನು ಮುಂದೆ ದೊಡ್ಡ ದೊಡ್ಡ ಮಾತುಗಳನ್ನು ಮಾತ್ರ ಹೇಳೋದಿಲ್ಲ. ಅವರ ಆ್ಯಕ್ಷನ್ಸ್ ಮತ್ತು ಡೈಲಿ ಎಫರ್ಟ್ಸ್ ಮೂಲಕ
ನೀವು ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸೋದಕ್ಕೆ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಮತ್ತೆ ಮೊದಲಿನ ರೀತಿ ಬಿಲ್ಡ್ ಮಾಡಿ ಸ್ಟ್ರಾಂಗ್ ಮಾಡಬೇಕು ಅನ್ನೋ ಆಸೆ ಅವರದು. ಈ ಸಲ ಅವರು ತುಂಬ ಪೇಷನ್ಸ್ ಜೊತೆ ನಿಧಾನವಾಗಿ ಈ ರಿಲೇಷನ್ಶಿಪ್ಗೆ ಹೊಸ ಫೌಂಡೇಶನ್ ಹಾಕೋದಕ್ಕೆ ಫೋಕಸ್ ಮಾಡ್ತಾ ಇದ್ದಾರೆ. ಅವರ ಎನರ್ಜಿ ತುಂಬ ಲವ್ವಿಂಗ್ ಎನರ್ಜಿ ಕಾಣ್ತಾ ಇದೆ, ಗ್ರೋತ್ ಎನರ್ಜಿ ಕಾಣ್ತಾ ಇದೆ. ಅವರ ತಪ್ಪುಗಳನ್ನು ಸರಿಪಡಿಸಿ ಎಲ್ಲ ಗೊಂದಲಗಳನ್ನು, ಕನ್ಫ್ಯೂಷನ್ಗಳನ್ನು ದೂರ ಮಾಡಿ ಮತ್ತೆ ನಿಮ್ಮ ಹತ್ರ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಗಾಗಿ ಎಫರ್ಟ್ ಹಾಕಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ. ಒಂದು ಹೊಸ ಸ್ಟ್ರಾಂಗ್ ಬಿಗಿನಿಂಗ್ ಮಾಡೋದಕ್ಕೆ ಅವರು ಸಂಪೂರ್ಣ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ನೀವು ಅವರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿರುವ ಆಸೆ. ಅವರು ಎಲ್ಲವನ್ನ ಸರಿ ಮಾಡಬಹುದು ಅನ್ನೋ ನಂಬಿಕೆ ಅವರಲ್ಲಿದೆ. ಅವರ ದೃಷ್ಟಿಯಲ್ಲಿ ನೀವು ಕೇವಲ ಒಂದು ಚಾಯ್ಸ್ ಅಥವಾ ಆಪ್ಷನ್ ಅಲ್ಲ. ಸೊ ನೀವಿಲ್ಲದೆ ಅವರ ಲೈಫ್ ಅನ್ನೋದು ಕಂಪ್ಲೀಟ್ ಅಂತ ಅವರಿಗೆ ಅನ್ನಿಸ್ತಾ ಇಲ್ಲ. ಈ ಟೈಮ್ನಲ್ಲಿ ಅವರ ಮನಸ್ಸಿನ ಒಳಗಡೆ ತುಂಬ ಡೌನ್ ಫೀಲ್ ಕೂಡ ಇದೆ. ಅವರು ಡೀಪ್ ಫೀಲಿಂಗ್ಸ್ನಲ್ಲಿ ನಿಮ್ಮಿಂದ ದೂರ ಆಗುವ ಭಯ ಇನ್ನೂ ಹೆಚ್ಚಾಗಿದೆ. ಅವರು ನಿಜವಾಗ್ಲೂ ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈಗ ಅವರು ಒಪ್ಕೊಳ್ತಾ ಇದ್ದಾರೆ. ಕಮಿಟ್ಮೆಂಟ್ ಎನರ್ಜಿ. ಹಿಂದೆ ನಿಮ್ಮಿಬ್ಬರ ನಡುವೆ ಏನೇ ಆಗಿರಲಿ, ಆ ಎಲ್ಲ ಸ್ಟ್ರೆಸ್ನಿಂದ ಅವರು ತುಂಬ ಟಯರ್ಡ್ ಆಗಿದ್ದಾರೆ. ಎಮೋಷ್ನಲಿ ತುಂಬ ಡ್ರೈನ್ಡ್ ಆಗಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಅವರು ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದಾರೆ. ಹಾಗಾಗಿ ಇವತ್ತಿಗೂ ಅವರು ಮನಸ್ಸಿನ ಒಳಗಡೆ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಆದರೂ ಅವರು ಹೋಪ್ ಬಿಟ್ಟಿಲ್ಲ. ಮತ್ತೆ ಹಿಂದಿನ ಹಾಗೆ ಜಗಳ, ನೋವು, ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋ ಭಯ ಅವರೊಳಗಡೆ ಇನ್ನೂ ಇದೆ. ಅದಕ್ಕಾಗಿ ಅವರು ಅವರ ಸುತ್ತ ಒಂದು ಎಮೋಷ್ನಲ್ ವಾಲ್ ಕಟ್ಕೊಂಡಿದ್ದಾರೆ. ಇಷ್ಟು ಟಯರ್ಡ್ ಆಗಿದ್ದರೂ ಕೂಡ, ಇಷ್ಟು ಹೆದರ್ಕೊಂಡಿದ್ರು ಕೂಡ ಈ ವ್ಯಕ್ತಿ ರಿಲೇಷನ್ಶಿಪ್ ಮೇಲೆ ಇನ್ನೂ ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ಮುಂದೆ ಕೂಡ ಸೋಲುವ ಉದ್ದೇಶ ಅವರಲ್ಲೇ ಕಾಣಿಸ್ತಾ ಇಲ್ಲ. ಈ ರಿಲೇಷನ್ಶಿಪ್ಗಾಗಿ ಅವರು ಇನ್ನೂ ಒಂದು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಈ ಬಾಂಡನ್ನು ಉಳಿಸ್ಕೊಳ್ಳೋದಕ್ಕೆ ಮುಂದೆ ಕೂಡ ಪ್ರಯತ್ನ ಪಡುವಂತಹ ಎನರ್ಜಿಯಲ್ಲಿದ್ದಾರೆ. ಹಾಗಾಗಿ ಈ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ತುಂಬ ಇಂಟೆನ್ಸ್ ಆಗಿದೆ. ಅವರು ಈಗ ಒಂದು ಪೇಯ್ನ್ಫುಲ್ ಫೇಸ್ನ ಮೂಲಕ ಹೋಗ್ತಾ ಇದ್ದಾರೆ. ಒಂದು ಕಡೆ ನೀವಿಲ್ಲದೆ ಅವರಿಗೆ ಹ್ಯಾಪಿ ಫೀಲ್ ಆಗ್ತಾ ಇಲ್ಲ, ನಿಮ್ಮ ಅಗತ್ಯ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಹಿಂದೆ ನಡೆದ ಜಗಳ, ಸಮಸ್ಯೆ ಮತ್ತು ಸಿಚುವೇಶನ್ಗಳು ಅವರನ್ನು ಒಳಗೊಳಗಡೆ ತುಂಬ ಟಯರ್ಡ್ ಮಾಡ್ತಾ ಇದೆ. ಹಾಗಾಗಿ ಅವರು ಈಗ ತುಂಬ ಜಾಗರೂಕತೆಯಿಂದ ಹೆಜ್ಜೆ ಇಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಆದರೆ ಅವರ ಲವ್ ಮತ್ತು ಕಮಿಟ್ಮೆಂಟ್ ತುಂಬ ಪ್ಯೂರ್ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇರುವ ನಿರ್ಧಾರವನ್ನು ಅವರು, ಈ ರಿಲೇಷನ್ಶಿಪ್ ಜೊತೆ ಇರುವ ನಿರ್ಧಾರವನ್ನು ಅವರು ಬಿಟ್ಟಿಲ್ಲ. ಅವರ ಡೀಪ್ ಫೀಲಿಂಗ್ಸ್ನಲ್ಲಿ ಕೋಪ ಅಥವಾ ಜಲಸಿಗೆ ನಿಜವಾದ ಕಾರಣ ನಿಮ್ಮನ್ನು ಹೇಟ್ ಮಾಡೋದಲ್ಲ. ಅದರ ಹಿಂದೆ ಇರುವ ನಿಜವಾದ ಕಾರಣ ಅವರ ತುಂಬ ಡೀಪ್ ಆಗಿರುವಂತಹ ಲವ್. ನಿಮ್ಮ ಬಗ್ಗೆ ಅವರು ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಅಟೆನ್ಷನ್ ಕೊಡದೇ ಇದ್ದರೆ ಅವರ ಜಲಸಿ ಅನ್ನೋದು ಹೆಚ್ಚಾಗ್ತಾ ಇದೆ. ಈ ಫೀಲಿಂಗ್ಸನ್ನು ಅವರು ಮರೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ನಿಮ್ಮ ಜೊತೆ ಅವರ ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಇದೆ. ಅವರ ಡೀಪ್ ಫೀಲಿಂಗ್ಸ್ ಈಗ ತುಂಬ ಪಾಸ್ ಮೋಡ್ನಲ್ಲಿ ಇರುವಂತೆ ಕಾಣ್ತಾ ಇದೆ. ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಗೆ ಅವರು ಮತ್ತು ನೀವು ಇದುವರೆಗೆ ಹಾಕಿರುವ ಟೈಮ್, ಲವ್ ಮತ್ತು ಎನರ್ಜಿ, ಇದೆಲ್ಲದರ ರಿಸಲ್ಟ್ ಮುಂದೆ ಏನಾಗಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಅವರು ಪರ್ಮನೆಂಟಾಗಿ ಬಿಡಬೇಕು ಅನ್ನೋ ಎನರ್ಜಿಯಲ್ಲಿಲ್ಲ. ಸರಿಯಾದ ಟೈಮ್ಗಾಗಿ ಕಾಯ್ತಾ ಈ ರಿಲೇಷನ್ಶಿಪ್ ಗ್ರೋ ಆಗಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಅವರ ಮೈಂಡ್ ಈಗ ಸ್ವಲ್ಪ ಸ್ಲೋ ಆಗಿರ್ಬೋದು, ಆದರೆ ಅವರ ಸಂಪೂರ್ಣ ಫೋಕಸ್ ಲಾಂಗ್ ಟರ್ಮ್ ಎನರ್ಜಿಯಲ್ಲಿದೆ, ಲಾಂಗ್ ಟರ್ಮ್ ಕನೆಕ್ಷನ್ ಮೇಲೆ ಇದೆ. ಗ್ರೋತ್ ಎನರ್ಜಿ. ಅವರು ಈ ರಿಲೇಷನ್ಶಿಪ್ಪನ್ನು ಹೇಗೆ ಸರಿ ಮಾಡಬಹುದು ಅನ್ನೋದರ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಎಸ್, ನಿಮಗೆ ಅವರು ಈಗ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಂತ ಅನ್ನಿಸ್ಬೋದು. ಎಲ್ಲವೂ ತುಂಬ ಸ್ಲೋ ಮೂಮೆಂಟ್ನಲ್ಲಿ ನಡೀತಾ ಇರುವಂತೆ ಕಾಣ್ಬೋದು. ಆದರೆ ಅವರು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಅವರು ಕಾಮಾಗಿ ಕೂತು ಈ ರಿಲೇಷನ್ಶಿಪ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರ ಲವ್ ನಿಮ್ಮ ಮೇಲಿನದು ಟೆಂಪ್ರವರಿ ಲವ್ ಅನ್ನೋ ರೀತಿ ಎನರ್ಜಿಯಲ್ಲಿಲ್ಲ. ಆದರೆ ನಿಮ್ಮ ಕಡೆಯಿಂದ ಅವರಿಗೆ ಸ್ವಲ್ಪ ಆ್ಯಕ್ಷನ್ ಅನ್ನೋದು ಅಥವಾ ಹಿಂಟ್ ಅನ್ನೋದು, ಪೇಷನ್ಸ್ ಅನ್ನೋದು ಬೇಕಾಗಿದೆ ಅನ್ನೋ ಎನರ್ಜಿಯಲ್ಲಿ ಕೂಡ ಇದ್ದಾರೆ. ಅವರು ತುಂಬ ಹರ್ಟ್ ಆಗಿದ್ದಾರೆ. ಯಾಕೆಂದರೆ ನೀವು ಅವರ ಮೇಲೆ ಡೌಟ್ ಮಾಡ್ತಾ ಇದ್ದೀರಿ ಅನ್ನೋ ಫೀಲಿಂಗ್ ಅವರಲ್ಲಿದೆ. ಅವರ ಫೀಲಿಂಗ್ಸ್ ಮೇಲೆ ನೀವು ಡೌಟ್ ಮಾಡಿದ್ದೀರಾ, ಅವರ ಇಂಟೆನ್ಷನ್ಸ್ ಮೇಲೆ ಡೌಟ್ ಮಾಡಿದ್ರಿ. ಈ ವಿಷಯ ಅವರ ಹೃದಯಕ್ಕೆ ತುಂಬ ಪೇಯ್ನ್ ಕೊಟ್ಟಿದೆ. ನಿಮ್ಮಿಬ್ಬರ ನಡುವಿನ ಟ್ರಸ್ಟ್ ನಿಮ್ಮ ಡೌಟ್ಸ್ ಮತ್ತು ಕ್ವಶನ್ಸ್ ಕಾರಣದಿಂದ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಅನ್ನೋ ನೋವು ಅವರೊಳಗಡೆ ಇದೆ. ಅವರು ಈ ವಿಷಯದಿಂದ ತುಂಬ ಒಳಗೊಳಗಡೆ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವರ ಮೇಲೆ ಬ್ಲೈಂಡ್ ಟ್ರಸ್ಟ್ ಇಡಬೇಕು ಅನ್ನೋದು ಅವರ ಆಸೆ. ನೀವು ಅವರ ಪ್ರತಿಯೊಂದು ಮಾತಿನ ಮೇಲೆ ಅನುಮಾನ ಪಡ್ತೀರಿ, ಅನುಮಾನ ಮಾಡ್ತೀರಿ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಅವರ ಹೃದಯದಲ್ಲಿರುವ ನಿಮ್ಮ ಮೇಲಿನ ಲವ್ ಮತ್ತು ಫೀಲಿಂಗ್ಸ್ ತುಂಬ ಡೀಪ್ ಆಗಿದೆ ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ.
ಅವರೊಳಗೆ ಕೋಪ ಮತ್ತು ಈಗೋ ಇಲ್ಲ, ಅದರ ಬದಲು ಜೆಂಟಲ್ ಮತ್ತು ಲವಿಂಗ್ ಎನರ್ಜಿ ಇದೆ ಅನ್ನೋ ರೀತಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿ ತುಂಬ ಸಲ ಈಗೋಯಿಂದ ಬಿಹೇವ್ ಮಾಡಿದ್ದಾರೆ. ನಿಮಗೆ ಒಂದು ಎಮೋಷ್ನಲ್ ಮೆಸೇಜ್ ಅಥವಾ ಒಂದು ಚಿಕ್ಕ ಗೆಸ್ಚರ್ ಕೊಡಬೇಕು ಅನ್ನೋ ಯೋಚನೆ ಅವರಲ್ಲಿದೆ. ಅವರ ಡೀಪ್ ಫೀಲಿಂಗ್ಸ್ ಏನಂದರೆ ಅವರ ಹೃದಯದಲ್ಲಿರುವ ಇನ್ನೋಸೆಂಟ್ ಫೀಲಿಂಗ್ಸನ್ನು ನಿಮ್ಮ ಮುಂದೆ ತೆರೆದಿಡಬೇಕು. ಈ ಎಲ್ಲ ಟೆನ್ಷನನ್ನು ಮುಗಿಸಿ ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಮತ್ತು ಮೊದಲಿನಂತೆ ಈ ರಿಲೇಷನ್ಶಿಪ್ ಇದ್ದ ಲವ್ವನ್ನು ಮರಳಿ ಪಡಿಬೇಕು ಅನ್ನೋ ಆಸೆ ಅವರದು. ಆದರೆ ಅವರ ಹೃದಯದಲ್ಲಿ ಇನ್ನೂ ಸ್ವಲ್ಪ ಭಯ ಇದೆ. ಈ ಟೈಮ್ನಲ್ಲಿ ಅವರು ತುಂಬ ಸೆನ್ಸಿಟಿವ್ ಆಗಿದ್ದಾರೆ. ಅದರಿಂದ ನೀವು ಮಾತನಾಡುವ ರೀತಿ ಅಥವಾ ನೀವು ಅವರಿಗೆ ಕೊಡುವ ಅಟೆನ್ಷನ್ ಕೊಡದೇ ಇರೋದು ಅವರನ್ನು ತುಂಬ ಬೇಗ ಹರ್ಟ್ ಮಾಡ್ಬೋದು. ಹಾಗಾಗಿ ನೀವು ಅವ್ರ ಜೊತೆ ತುಂಬ ಕೇರ್ಫುಲಿ ಮಾತಾಡಬೇಕಾಗುತ್ತೆ. ಈ ಟೈಮ್ನಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಡೀಪ್ ಫೀಲಿಂಗ್ಸ್ ತುಂಬ ಸಾಫ್ಟ್ ಆಗಿದೆ. ಅವರು ಒಂದು ತುಂಬ ಪೇನ್ಫುಲ್ ಫೇಸ್ ಮೂಲಕ ಹೋಗ್ತಾ ಇದ್ದಾರೆ. ಒಂದು ಕಡೆ ಅವರ ಹೃದಯ ನಿಮ್ಮ ಮೇಲಿನ ಲವ್ ಮತ್ತು ಇನ್ನೋಸೆನ್ಸ್ನಿಂದ ತುಂಬಿಕೊಂಡಿದೆ. ಅವರು ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಇನ್ನೊಂದು ಕಡೆ ನಿಮ್ಮ ಡೌಟ್ಸ್ ಮತ್ತು ಅನುಮಾನ ಅವರನ್ನು ಮನಸ್ಸಿನ ಒಳಗಡೆ ಡೌನ್ ಫೀಲ್ ಮಾಡ್ತಾ ಇದೆ. ನೀವು ಅವರ ಫೀಲಿಂಗ್ಸ್ ಮೇಲೆ ಟ್ರಸ್ಟ್ ಇಡ್ತಾ ಇಲ್ಲ ಅನ್ನೋ ನೋವು ಅವರೊಳಗಡೆ ಇದೆ. ಅವರಿಗೆ ಬೇಕಾಗಿರೋದು ಒಂದೇ, ನಿಮ್ಮಿಂದ ಡೌಟ್ ಇಲ್ಲದೆ ಇರುವಂತಹ ಪ್ಯೂರ್ ಲವ್. ಡಿಸ್ಟೆನ್ಸ್ ಹೀಲಿಂಗ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಫಿಸಿಕಲ್ ಡಿಸ್ಟೆನ್ಸ್ ಇದ್ದರೆ ಅಥವಾ ನಿಮ್ಮ ರಿಲೇಷನ್ಶಿಪ್ ಲಾಂಗ್ ಡಿಸ್ಟೆನ್ಸ್ ಆಗಿದ್ದರೆ ಅಥವಾ ಹಿಂದೆ ನಡೆದ ಫೈಟ್ಸ್ ಕಾರಣದಿಂದ ಎಮೋಷ್ನಲ್ ಡಿಸ್ಟೆನ್ಸ್ ಬಂದಿದ್ದರೆ ಈಗ ಅವರ ಡೀಪ್ ಫೀಲಿಂಗ್ಸ್ ಆ ಎಲ್ಲ ದೂರವನ್ನು ನಿಧಾನವಾಗಿ ಹಾಕುವಂತಹ ರೀತಿಯಲ್ಲಿ ಸಾಗ್ತಾ ಇದೆ. ನಿಮ್ಮಿಬ್ಬರ ಲವ್ ಈ ದೂರಕ್ಕಿಂತಲೂ ತುಂಬ ಸ್ಟ್ರಾಂಗ್ ಅನ್ನೋ ನಂಬಿಕೆ ಅವರ ಮನಸ್ಸಿನಲ್ಲಿದೆ. ಈ ಡಿಸ್ಟೆನ್ಸ್ ನಿಮ್ಮ ಲವ್ವನ್ನು ಯಾವತ್ತೂ ಕಡಿಮೆ ಮಾಡೋದಿಲ್ಲ ಅಂತ ಅವರು ನಂಬ್ತಾ ಇದ್ದಾರೆ. ನೀವಿಬ್ಬರು ಕಷ್ಟದ ಟೈಮ್ನಲ್ಲಿ ಈಗಾಗಲೇ ದಾಟಿದ್ದೀರಾ. ಆ ಟೈಮನ್ನು, ಟಫ್ ಟೈಮನ್ನು ನೀವು ದಾಟಿದ್ದೀರಾ ಅನ್ನೋ ಫೀಲ್ ಅವರಿಗಿದೆ. ಈಗ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸ ಫೇಸ್, ಒಂದು ಹೊಸ ಮೈಲ್ ಸ್ಟೋನ್ ತಲುಪಬೇಕು ಅಂತ ಅವರು ಸಂಪೂರ್ಣ ರೆಡಿ ಆಗ್ತಾ ಇದ್ದಾರೆ. ನಿಮ್ಮ ಮೇಲಿನ ಅವರ ಟ್ರಸ್ಟ್ ಮತ್ತೆ ಮರಳಿ ಬರ್ತಾ ಇದೆ. ಅವರ ಡೀಪ್ ಫೀಲಿಂಗ್ಸ್ ಈಗ ನಿಮ್ಮ ಜೊತೆ ಸೇರಿ ಈ ರಿಲೇಷನ್ಶಿಪ್ ಫೌಂಡೇಶನನ್ನು ಮತ್ತೆ ಸ್ಟ್ರಾಂಗ್ ಮಾಡಬೇಕು ಅನ್ನೋದು. ಒಬ್ಬರೇ ಅಲ್ಲ, ನಿಮ್ಮ ಜೊತೆಗೆ ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಇಬ್ಬರೂ ಸೇರಿ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಹಾಕ್ತಾ ಇರುವಷ್ಟು ಎಫರ್ಟ್ಸ್ ನೀವು ಕೂಡ ಅಷ್ಟೇ ಎಫರ್ಟ್ಸ್ ಹಾಕಬೇಕು. ಆಗ ನೀವಿಬ್ಬರೂ ಸೇರಿ ಎಲ್ಲವನ್ನು ಸರಿ ಮಾಡಬಹುದು ಅನ್ನೋ ನಂಬಿಕೆ ಅವರಲ್ಲಿದೆ. ತುಂಬ ಮೆಚ್ಯೂರ್ ಎನರ್ಜಿ ಇದೆ. ಈಗೋ ಅನ್ನೋದು ಪ್ರೆಸೆಂಟ್ ಎನರ್ಜಿಯಲ್ಲಿಲ್ಲ. ರಿಲೇಷನ್ಶಿಪ್ ಗ್ರೋ ಆಗಬೇಕು ಅನ್ನೋ ಉದ್ದೇಶ ಮಾತ್ರ ಇದೆ. ನಿಮ್ಮಿಬ್ಬರ ನಡುವೆ ಎಷ್ಟೇ ದೊಡ್ಡ ಫೈಟ್ ಆಗಿರಲಿ, ಎಷ್ಟೇ ಆರ್ಗ್ಯುಮೆಂಟ್ಸ್ ಆಗಿರಲಿ, ನಿಮ್ಮ ಮೇಲಿನ ಅವರ ಲವ್ ಮತ್ತು ನಿಮ್ಮ ಬಗ್ಗೆ ಇರುವ ಕೇರ್ ಯಾವತ್ತೂ ಅವರ ಮನಸ್ಸಿನಿಂದ ಹೋಗ್ತಾ ಇಲ್ಲ. ಅವರ ಲೈಫ್ನಲ್ಲಿ ಅವರಿಗೆ ಸಿಗುವ ಅತಿ ದೊಡ್ಡ ಕಂಫರ್ಟ್ ಅಂದರೆ ನಿಮ್ಮ ಪ್ರೆಸೆನ್ಸ್. ಅವರು ಯಾವಾಗಲೂ ನಿಮ್ಮ ಪ್ರೆಸೆನ್ಸನ್ನು ಅವರ ಜೊತೆಯಲ್ಲೇ ಫೀಲ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಅವರ ಡೀಪ್ ಫೀಲಿಂಗ್ಸ್ ಈಗ ನಿಮ್ಮ ಜೊತೆ ಪರ್ಮನೆಂಟ್ ಫೌಂಡೇಶನ್ ಬಿಲ್ಡ್ ಮಾಡಬೇಕು ಅಂತ ಅನ್ನೋದು. ಈ ರಿಲೇಷನ್ಶಿಪ್ ಬಗ್ಗೆ ಅವರು ತುಂಬ ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಇದ್ದಾಗ ಅವರಿಗೆ ಒಂದು ಡಿಫ್ರೆಂಟ್ ಆಗಿರುವಂತಹ ನೆಮ್ಮದಿ ಮತ್ತು ಹ್ಯಾಪಿನೆಸ್ ಸಿಗುತ್ತೆ. ಈ ರಿಲೇಷನ್ಶಿಪ್ಪನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಡೀಪ್ ಫೀಲಿಂಗ್ಸ್ ಈಗ ಲವ್ನ ತುಂಬ ಡೀಪ್ ಮಟ್ಟದಲ್ಲಿದೆ. ಎಷ್ಟೇ ಫೈಟ್ಸ್ ಆದರೂ ನೀವು ಅವರ ಲೈಫ್ನಲ್ಲಿ ಸ್ಪೆಷಲ್ ಪರ್ಸನ್ ಆಗಿದ್ದೀರಾ. ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅವರು ಬಯಸ್ತಾ ಇಲ್ಲ. ನಿಮ್ಮ ಬಗ್ಗೆ ಅವರು ಯಾವಾಗಲೂ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ನಿಮ್ಮ ಜೊತೆ ಕಂಟಿನ್ಯೂ ಆಗಬೇಕು ಈ ರಿಲೇಷನ್ಶಿಪ್. ಕಮಿಟ್ಮೆಂಟ್, ಸ್ಟೆಬಿಲಿಟಿ, ರಿಯೂನಿಯನ್ ಮಾತ್ರ ಇದೆ ಪ್ರೆಸೆಂಟ್ ಎನರ್ಜಿಯಲ್ಲಿ. ನಿಮ್ಮನ್ನು ಅವರು ಅವರ ಸ್ಪೆಷಲ್ ಪರ್ಸನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಎಷ್ಟೇ ಹಳೇದಾಗಿರಲಿ, ಎಷ್ಟೇ ಮೆಚ್ಯೂರ್ ಆಗಿರಲಿ, ಇವತ್ತಿಗೂ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಮೊದಲಿನ ಕ್ರಷ್ ಹಾಗೇ ಇದೆ. ಅದೇ ಫೀಲಿಂಗ್ಸ್ ಇದೆ. ಸೊ ನಿಮ್ಮ ಲುಕ್ಸ್, ನಿಮ್ಮ ಸ್ಮೈಲ್, ನಿಮ್ಮ ಪ್ಯೂರ್ ಆರಾ ಇದೆಲ್ಲದರ ಮೇಲೆ ಅವರು ತುಂಬ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ಇನ್ನಷ್ಟು ಡೀಪ್ ಬಾಂಡಿಂಗನ್ನು ಬೆಳೆಸ್ಕೊಳ್ಬೇಕು, ನಿಮ್ಮನ್ನು ಭೇಟಿ ಆಗಬೇಕು, ಹೆಚ್ಚು ಸಮಯ ಟೈಮನ್ನು ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆ ಹೆಚ್ಚು ಮಾತಾಡಬೇಕು. ಸೊ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಡೀಪ್ ಫೀಲಿಂಗ್ಸಲ್ಲಿ ನೀವು ಕೇವಲ ರೊಮ್ಯಾಂಟಿಕ್ ಪಾರ್ಟ್ನರ್ ಮಾತ್ರ ಅಲ್ಲ, ನೀವು ಅವರ ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ರಿ. ನಿಮ್ಮ ಜೊತೆಗೆ ಅವರು ಮನ ಬಿಚ್ಚಿ ನಗಬಹುದು, ಮಾತಾಡಬಹುದು. ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಎಲ್ಲ ಪ್ರಾಬ್ಲಮ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಬೋದು. ನೀವು ದೂರದಲ್ಲಿರಲಿ, ಹತ್ತಿರದಲ್ಲಿರಲಿ, ಅವರ ಮನಸ್ಸು ಯಾವಾಗಲೂ ನಿಮ್ಮ ಜೊತೆ ಕನೆಕ್ಟ್ ಆಗಿರುವಂತಹ ಎನರ್ಜಿ ಇದೆ. ಅವರ ಡೀಪ್ ಫೀಲಿಂಗ್ಸ್ ನಿಮ್ಮ ಜೊತೆ ತುಂಬ ಡೀಪ್ ಆಗಿದೆ. ನಿಮ್ಮನ್ನು ತುಂಬ ಹತ್ತಿರದಲ್ಲೇ ಫೀಲ್ ಮಾಡ್ತಾ ಇದ್ದಾರೆ. ಹಿಂದೆ ನಡೆದ ಎಲ್ಲ ಫೈಟ್ಸ್, ಟೆನ್ಷನ್ ಇದೆಲ್ಲವನ್ನು ಹಿಂದೆ ಬಿಟ್ಟು ಈಗ ಅವರು ಕಾಮ್ ಆಗಿ ನೆಮ್ಮದಿ, ಹ್ಯಾಪಿನೆಸ್ ಕಡೆಗೆ ಹೋಗ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಕಾಮ್, ಸೇಫ್ ಪ್ಲೇಸ್ಗೆ ತಗೊಂಡು ಹೋಗಬೇಕು ಅಂತ ಬಯಸ್ತಾ ಇದ್ದಾರೆ. ಯಾವುದೇ ಡ್ರಾಮಾ, ಆರ್ಗ್ಯುಮೆಂಟ್ಸ್ ಇವುಗಳು ಅದು ಯಾವುದೂ ಅವ್ರಿಗೆ ಬೇಡ. ಅವರಿಗೆ ಸ್ಮೂತ್ ಆಗಿರುವಂತಹ ರಿಯೂನಿಯನ್ ಬೇಕು. ಅಲ್ಲಿ ಕಾಮ್ನೆಸ್ ಇರಬೇಕು. ಅವರ ಫೀಲಿಂಗ್ಸ್ ಈಗ ನಿಮ್ಮ ಬಗ್ಗೆ ಸಂಪೂರ್ಣ
ಡೀಪ್ ಆಗಿದೆ. ಹಳೆಯ ನೆಗೆಟಿವಿಟಿಯನ್ನು ಅಲ್ಲೇ ಬಿಟ್ಟು ನಿಮ್ಮ ಜೊತೆ ಬೆಟರ್ ರಿಲೇಷನ್ಶಿಪ್ ಕಡೆಗೆ ಹೆಜ್ಜೆ ಇಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಅವರ ಮೈಂಡ್ ಯಾವಾಗಲೂ ನಿಮ್ಮ ಥಾಟ್ಸ್ನಲ್ಲೇ ಕಳೆದು ಹೋಗಿದೆ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪಲ್ಲೇ ಡೀಪ್ ಡ್ರೀಮ್ಸನ್ನು ನೋಡ್ತಾ ಇದ್ದಾರೆ. ಹಳೆಯ ಎಲ್ಲ ಪ್ರಾಬ್ಲಮ್ಸ್, ಟೆನ್ಷನ್ಸ್ ಇವುಗಳನ್ನು ಮರೆತು ಈ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಚಾಪ್ಟರ್ ಆರಂಭ ಮಾಡಬೇಕು ಅನ್ನೋ ಆಸೆ ಅವರದು. ಹೀಲಿಂಗ್ ಫೇಸ್ಗೆ ನಿಮ್ಮ ಜೊತೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ನೆಮ್ಮದಿ ಇರಬೇಕು, ಲವ್ ಇರಬೇಕು, ನೆಗೆಟಿವಿಟಿ ಎಲ್ಲೂ ಇರಬಾರ್ದು. ಅವರು ಈಗ ನಿಮ್ಮ ಬಗ್ಗೆ ತುಂಬ ಪ್ರೊಟೆಕ್ಟಿವ್ ಮತ್ತು ಲಾಯಲ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಲೈಫ್ನಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅವರ ಹೃದಯದಲ್ಲಿರುವ ಲವ್ ತುಂಬ ಜಾಸ್ತಿ ಆಗ್ತಾ ಇದೆ. ಅವರ ಡೀಪ್ ಫೀಲಿಂಗ್ಸ್ ತುಂಬ ಪ್ಯೂರ್ ಆಗಿದೆ. ಅನ್ಕಂಡೀಷ್ನಲ್ ಆಗಿರುವಂತಹ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಜೊತೆ ಅವರು ಸೋಲ್ ಲೆವೆಲ್ ಅಟ್ಯಾಚ್ಮೆಂಟ್ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೈಂಡ್ಗಿಂತ ಹಾರ್ಟ್ ಕನೆಕ್ಷನ್ ಹೆಚ್ಚು ಕೆಲಸ ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಬಂದಿದ್ದರೆ ಈಗ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಹೊಸ ತುಂಬ ಟ್ರೂ ಲವ್ ಅನ್ನೋದು ಮತ್ತೆ ಬರ್ತಾ ಇದೆ. ಮತ್ತೆ ಲವ್ವಿಂಗ್, ಸಪೋರ್ಟಿವ್, ಕೇರ್ ಈ ರೀತಿಯ ಫೀಲಿಂಗ್ಸ್ ಬರ್ತಾ ಇದೆ. ಸೊ ನಿಮ್ಮನ್ನು ಕೇವಲ ಅವರ ಲವ್ ಮಾತ್ರ ಅಲ್ಲ, ನಿಮ್ಮ ಲೈಫ್ನ ಪ್ರತಿಯೊಂದು ವಿಷಯದಲ್ಲೂ ಸ್ಟ್ಯಾಂಡ್ ತಗೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಈಗ ತುಂಬ ಸೇಫ್ ಮತ್ತು ಬ್ಯೂಟಿಫುಲ್ ಫೇಸ್ನಲ್ಲಿ ಇದೆ ಅನ್ನೋ ರೀತಿ ಪ್ರೆಸೆಂಟ್ ಎನರ್ಜಿ ಇದೆ. ಮುಂದಿನ ಟೈಮ್ನಲ್ಲಿ ಅವರ ಆ್ಯಕ್ಷನ್ ನೋಡಿ ನೀವು ಸರ್ಪ್ರೈಸ್ ಕೂಡ ಆಗ್ಬೋದು. ಅವರು ನಿಮಗೆ ತುಂಬ ಲವ್ ತೋರಿಸ್ಬೋದು. ಸೊ ನಿಮ್ಮ ಜೊತೆ ಇದ್ದಾಗ ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರ ಎಲ್ಲ ಸ್ಟ್ರೆಸ್ ಮತ್ತು ಎಲ್ಲ ದಣಿವು ಏನಿದೆ ಅದು ಮಾಯ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಅವರಿಗೆ ಫ್ರೆಶ್ ಎನರ್ಜಿ ಸಿಗ್ತಾ ಇದೆ. ಡೀಪ್ ಫೀಲಿಂಗ್ಸ್ನಲ್ಲಿ ಅವರ ಮುಖದ ಮೇಲೆ ಸ್ಮೈಲ್ ತರುವ ವ್ಯಕ್ತಿ ನೀವು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಹ್ಯಾಪಿನೆಸ್, ಸ್ಟೆಬಿಲಿಟಿ, ಸೆಕ್ಯೂರಿಟಿ ಎಲ್ಲವನ್ನೂ ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಸ್ಟ್ರಾಂಗ್, ಸೇಫ್, ಪರ್ಮನೆಂಟ್ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಫಿಸಿಕಲ್ ಅಥವಾ ಎಮೋಷ್ನಲ್ ಡಿಸ್ಟೆನ್ಸ್ ನಿಮ್ಮ ಲವ್ಗಿಂತ ದೊಡ್ಡದಲ್ಲ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಸೊ ಇವತ್ತಿನ ಎನರ್ಜಿ ಪ್ರಕಾರ ತುಂಬ ಮಿಸ್ಸಿಂಗ್ ಎನರ್ಜಿಯಲ್ಲಿದ್ದಾರೆ. ಇದು ಇವತ್ತಿನ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.